ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಹುಲ್ ಗಾಂಧಿಗೆ ಮನೆಗೆ ನುಗ್ಗಿ ಗುಂಡು ಹೊಡೆದು ಕೊಂದು ಬಿಸಾಕ್ತೀವಿ. ಕಾಂಗ್ರೆಸ್ಸಿನ 25 ಎಂಪಿಗಳನ್ನ ಗುಂಡು ಹೊಡೆದು ಕೊಂದು ಬಿಸಾಕ್ತೀವಿ ಹೀಗಂತ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಪೋಸ್ಟ್ ಹಾಕಿರೋದಲ್ಲ, ಯಾವುದೋ ವಿದೇಶದಲ್ಲಿ ಕೂತ್ಕೊಂಡು ಆಡಿಯೋ ಕಳಿಸಿರೋದಲ್ಲ, ಏನು ಅಲ್ಲ. ಭಾರತದ ನೆಲದಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಧೈರ್ಯವಾಗಿ ಹಾಕೊಂಡಿದ್ದಾನೆ ಒಬ್ಬ ಗೂಂಡ. ಜೊತೆಗೆ ಹೇಳ್ತಾನೆ, ನಾನು ಜೈಲಿಗೆ ಹೋಗೋದಕ್ಕೆ ಹೆದರೋದಿಲ್ಲ. ಕೊನೆಯಲ್ಲಿ ಹೇಳ್ತಾನೆ, ಜೈ ಓಂ ಬಿರ್ಲಾ, ಜೈ ಮೋದಿ. ಸೊ ಏನಿದು ಪ್ರಕರಣ ಮತ್ತು ಯಾರು ಆ ಗೂಂಡ? ಬಿಜೆಪಿ ನಾಯಕ ಅಂತೆ ಅವನು. ಆ ಗೂಂಡನ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಯಾಕೆ, ಯಾವ ವಿಚಾರಕ್ಕೆ ಅವನು ರಾಹುಲ್ ಗಾಂಧಿ ಮತ್ತು 25 ಕಾಂಗ್ರೆಸ್ ಎಂಪಿಗಳನ್ನ ಕೊಂದು ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ, ಅದನ್ನು ಸಹ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದ್ದಕ್ಕಿದ್ದ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್, ಯಾವುದು, ರಾಜ್ ಸಿಂಗ್ ಅಮೇರಾ ಅನ್ನುವಂಥ ಅಕೌಂಟ್. ಅದರಲ್ಲಿ ಪಕ್ಕದಲ್ಲಿ ಬರ್ಕೊಂಡಿದ್ದೇನೆ ಗೋರಕ್ಷಕ್ ಅಂತ. ಗೋರಕ್ಷಕರು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಮನಸ್ಥಿತಿ ಏನಿರುತ್ತೆ ಅಂತ. ಇರ್ಲಿ. ಸೊ ಆ ಅಕೌಂಟಿಂದ ಒಂದು ವಿಡಿಯೋ ಬಂತು. ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿಯನ್ನ ಗುಂಡಿಕ್ಕಿ ಕೊಲ್ತೀನಿ ಅನ್ನುವಂಥ ಬೆದರಿಕೆ ಹಾಕಿದ್ದಾನೆ. ಯಾರು? ಅವನೇನೆ, ರಾಜ್ ಸಿಂಗ್ ಅಮೇರಾ ಅನ್ನುವಂಥವನು. ಬಿಜೆಪಿಯ ಶಲ್ಯ ಹಾಕೊಂಡಿದ್ದಾನೆ, ಬಿಜೆಪಿಯವನಂತ ಹೇಳ್ಕೊಂಡಿದ್ದಾನೆ, ಜೊತೆಗೆ ಕರ್ಣಿ ಸೇನಾ ಅಂತಲೂ ಹೇಳ್ಕೊಂಡಿದ್ದಾನೆ. ಬಿಜೆಪಿ ಶಲ್ಯ ಅಂತೂ ಹಾಕೊಂಡು ಕೂತಿದ್ದಾನೆ ಮಾತಾಡಬೇಕಾದ್ರೇನೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ 25 ಎಂಪಿಗಳನ್ನು ಸಹ ಗುಂಡಿಟ್ಟು ಕೊಂದು ಬಿಸಾಕ್ತೀನಿ. ಯಾಕೆ ಅಂದ್ರೆ ಅವರು ನಮ್ಮ ಸಮುದಾಯದ ನಮ್ಮ ಸಮುದಾಯದ ಓಂ ಬಿರ್ಲಾ ವಿರುದ್ಧ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ ಅಂತ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವಂತಹ ಕಿರಣ್ ರಿಜಿಜು, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಹಾಗಾಗಿ ಓಂ ಬಿರ್ಲಾ ಅವರಿಗೆ ಕೆಟ್ಟ ಮಾತುಗಳನ್ನ ಬಳಸಿರುವಂತಹ ಕಾಂಗ್ರೆಸ್ನ 25 ಎಂಪಿಗಳನ್ನ ಮತ್ತು ರಾಹುಲ್ ಗಾಂಧಿಯನ್ನ ಗುಂಡಿಕ್ಕಿ ಕೊಲ್ತೀವಿ. 24 ಗಂಟೆಗಳ ಒಳಗೆ ಅವರ ಬಂಧನ ಆಗಬೇಕು, ಇಲ್ಲಾಂದ್ರೆ ಗುಂಡಿಟ್ಟು ಕೊಲ್ತೀವಿ. ಹೀಗೆ ಧೈರ್ಯವಾಗಿ ಹೇಳ್ಕೊಂಡಿದ್ದಾನೆ. ಜೊತೆಗೆ ಹೇಳ್ತಾನೆ ಕೊನೆಯಲ್ಲಿ, ಬಂಧನಕ್ಕೆ ಹೆದರೋ ಮಾತೇ ಇಲ್ಲ ಅಂತಾನೆ, ಹೆದರಲ್ಲ ಅಂತ ಹೇಳ್ತಾನೆ. ಸೊ ಏನದು ಘಟನೆ? ಕಿರಣ್ ರಿಜಿಜು ಈ ರೀತಿಯಾಗಿ ವಿಪಕ್ಷಗಳ ನಾಯಕರಿಗೆ ಗುಂಡಿಕ್ಕಿ ಕೊಲ್ಲುವ ರೀತಿಯ, ಸಿಟ್ಟು ಬರುವ ರೀತಿಯಲ್ಲಿ ಯಾವ ಹೇಳಿಕೆಯನ್ನ ಕೊಟ್ರು? ಅದರ ಹಿನ್ನೆಲೆ ಏನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದ್ರೆ, ಸಂಸತ್ತು ಸರಿಯಾಗಿ ನಡೀತಾ ಇಲ್ಲ. ಬಜೆಟ್ ಸೆಷನ್ ನಡೀತು. ಅಲ್ಲಿ 3 ವಿಚಾರಗಳನ್ನ ಇಟ್ಕೊಂಡು ವಿಪಕ್ಷಗಳು ಸರ್ಕಾರವನ್ನ ಅಟ್ಯಾಕ್ ಮಾಡಿತು. ಮೋದಿ, ನರೇಂದ್ರ ಮೋದಿ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಸಂಸತ್ತಿನ ನಾಯಕ ನರೇಂದ್ರ ಮೋದಿ ವಿಪಕ್ಷಗಳಿಗೆ ಹೆದರಿ ಸಂಸತ್ತಿಗೆ ಬರೋದನ್ನು ಬಿಟ್ರು. ರಾಷ್ಟ್ರಪತಿಗಳ ಭಾಷಣದ ಮೇಲೆ ಅಭಿನಂದನೆ ಸಲ್ಲಿಸಬೇಕಾದಂತವರು ಆ ಭಾಷಣವನ್ನು ಸಹ ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಓಂ ಬಿರ್ಲಾ. ಯಾರು? ಲೋಕಸಭೆಯಲ್ಲಿ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಕೊಡ್ತಾರೆ ಅದಕ್ಕೊಂದು ಸಮಜಾಯಿಷಿ. ಏನಂದ್ರೆ, ನಾನೇ ಮೋದಿ ಅವರಿಗೆ ಬರಬೇಡಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಎಂಪಿಗಳು ಮೋದಿ ಅವರು ಬಂದ್ರೆ ಅವರ ಮೇಲೆ ಕೆಟ್ಟದಾಗಿ ಏನೋ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದ್ರು ಅಂತ, ಅಂದ್ರೆ ದಾಳಿ ಮಾಡ್ತಾರೆ. ಆನಂತರ ಬಿಜೆಪಿಯ ಇತರ ನಾಯಕರು ಹೇಳಿದ್ರು, ಮೋದಿಯನ್ನ ಕಾಂಗ್ರೆಸ್ಸಿನ ಮಹಿಳಾ ಎಂಪಿಗಳು ಕಚ್ಚೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಕಚ್ಚು ಬಿಡುತ್ತಿದ್ರು ಮೋದಿ ಬಂದಿದ್ರೆ, ಹಾಗಾಗಿ ಅವ್ರು ಬರಲಿಲ್ಲ. ಸೊ ಪಲಾಯನವಾದಕ್ಕೆ, ಹೇಡಿತನಕ್ಕೆ ಒಂದಷ್ಟು ಸಮಜಾಯಿಷಿಯನ್ನ ಕೊಟ್ಕೊಂಡ್ರು. ಅದಕ್ಕೂ ಮೊದಲು ಇದರ ನಡುವೆ ಸಂಸತ್ತು ಸರಿಯಾಗಿ ನಡೀತಾ ಇರ್ಲಿಲ್ವಲ್ಲ, 3 ಅಂಶಗಳನ್ನು ಇಟ್ಕೊಂಡು. ಒಂದು, ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿ ಹೆಸರು ಬಂದಿದೆ. ಹರ್ದೀಪ್ ಸಿಂಗ್ ಪುರಿ ಅನ್ನುವಂತಹ ಮೋದಿಯ ಮಂತ್ರಿ ಹೆಸರು ಬಂದಿದೆ. ಮೋದಿ ರಫೇಲ್ ಡೀಲ್ ಮೂಲಕ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಂತಹ ಅನಿಲ್ ಅಂಬಾನಿ ಹೆಸರು ಬಂದಿದೆ. ಇಷ್ಟೆಲ್ಲ ಬಂದಿದೆ. ಅದನ್ನು ಇಟ್ಕೊಂಡು ಸಹ ಒಂದಷ್ಟು ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಪ್ರಶ್ನೆಗಳು ಎತ್ತುತ್ತಾ ಇದ್ದಾರೆ. ಅದಕ್ಕೆ ಹೆದರಿಯೂ ಸಹ ಸರ್ಕಾರ ಹಿಂಜರಿಕೆಯನ್ನ ಹಾಕ್ತಿತ್ತು. ಅದು ಒಂದು ವಿಚಾರ. ಆದ್ರೆ ಎರಡನೇದು, ಭಾರತ ಮತ್ತು ಅಮೆರಿಕ ನಡುವೆ ಆಗಿರುವಂತಹ ಆರ್ಥಿಕ ಒಪ್ಪಂದ ಅಥವಾ ಟ್ರೇಡ್ ಡೀಲ್, ವ್ಯಾಪಾರ ಒಪ್ಪಂದ, ಅದರ ಕುರಿತಾಗಿಯೂ ಸಹ ಭಾರತ ಸಂಪೂರ್ಣವಾಗಿ ಸರೆಂಡರ್ ಆಗ್ಬಿಟ್ಟಿದೆ. ಎಲ್ಲ ಅನುಕೂಲವನ್ನು ಅಮೆರಿಕಾಗೆ ಬಿಟ್ಕೊಟ್ಟಿದೆ. ನಮ್ಮ ಮೇಲೆ 18% ಟ್ಯಾಕ್ಸು, ಅಮೆರಿಕಾಗೆ 0% ಟ್ಯಾಕ್ಸು. ಈ ಹಿಂದೆ 3% ಇದ್ದಿದ್ದ ಟ್ಯಾಕ್ಸು ಈಗ 18% ಆಗಿದೆ. ನಮಗೆ ಸಾಕಷ್ಟು ನಷ್ಟ ಆಗುತ್ತೆ. ಪ್ಲಸ್ $500 ಬಿಲಿಯನ್ ನಷ್ಟು ಅಮೆರಿಕದ ವಸ್ತುಗಳು ಬಂದು ಭಾರತಕ್ಕೆ ಬೀಳ್ತವೆ, ಅದರಲ್ಲೂ ಕೃಷಿ ಉತ್ಪನ್ನಗಳಿಗೆ.
ಮುಕ್ತ ಮಾರುಕಟ್ಟೆ ಆದಂಗೆ ಆಗೋಗಿದೆ. ಭಾರತೀಯ ಕೃಷಿ ಮಾರುಕಟ್ಟೆ ಕುಸಿದು ಹೋಗುತ್ತೆ. ಭಾರತದ ರೈತರು ನರಳಬೇಕಾಗತ್ತೆ. ಎಲ್ಲ ಅಮೆರಿಕದಿಂದ ಬಂದು ಬೀಳ್ತವೆ. ಇಷ್ಟನ್ನು ಇಟ್ಕೊಂಡು ಚರ್ಚೆ ಮಾಡಬೇಕು ಅಂತ ದಾಳಿ ಮಾಡಿದ್ರು ವಿಪಕ್ಷಗಳು. ಇನ್ನು ಮೂರನೇ ವಿಚಾರ ಅಂದ್ರೆ, ಭಾರತದ ಮಾಜಿ ಸೇನಾ ಅಧ್ಯಕ್ಷ ನರವಾಣೆ ಅವರು ಬರೆದಿದ್ದಂತಹ ಪುಸ್ತಕದಲ್ಲಿ ಭಾರತ ಮತ್ತು ಚೈನಾ ಸಂಘರ್ಷದ ನಡುವೆ ಮೋದಿ ಸರ್ಕಾರ ಸಹಕಾರ ಕೊಡುವ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅನ್ನುವಂತ ಆರೋಪಗಳಿದೆ ಅನ್ನುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈ ಮೂರಕ್ಕೂ ಹೆದರಿದಂತಹ ನರೇಂದ್ರ ಮೋದಿ ಕಟ್ಟುಕತೆಗಳನ್ನು ಕಟ್ಟಿ ಸದನದಿಂದ ನಾಪತ್ತೆಯಾದರು. ಆ ಸಂದರ್ಭದಲ್ಲಿ ವಿಪಕ್ಷಗಳು ಸಾಕಷ್ಟು ಗದ್ದಲ ಗೊಂದಲ ಮಾಡ್ತಾ ಇತ್ತು ಸಂಸತ್ತಿನಲ್ಲಿ. ಸೊ ಆ ಗದ್ದಲ ಗೊಂದಲವನ್ನ ತೆರೆ ಎಳಿಬೇಕು, ಏನೋ ಒಂದು ಸದನ ನಡ್ಕೊಂಡು ಹೋಗೋದು ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡಬೇಕು ಅಂತ ವಿಪಕ್ಷ ನಾಯಕರು ಮತ್ತು ಸ್ಪೀಕರ್ ಓಂ ಬಿರ್ಲಾ ಅವರ ಕ್ಯಾಬಿನ್ ಅಲ್ಲಿ ಭೇಟಿಯಾದರು. ಅದರಲ್ಲಿ ಸುಮಾರು 25 ಜನ ಕಾಂಗ್ರೆಸ್ಸಿನ ಎಂಪಿಗಳು ಹೋಗಿದ್ರು ಅಲ್ಲಿಗೆ. ಆ ಕಾಂಗ್ರೆಸ್ಸಿನ ಎಂಪಿಗಳು ಅಲ್ಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಆಯ್ತು. ಓಂ ಬಿರ್ಲಾ ಅವರ ಬಗ್ಗೆ ಅಸಮಾಧಾನವನ್ನ ಕಾಂಗ್ರೆಸ್ ಎಂಪಿಗಳು ಹೊರಹಾಕಿದ್ರು. ಏನು, ವಿಪಕ್ಷ ನಾಯಕನನ್ನ ಮಾತಾಡೋದಕ್ಕೆ ಬಿಡ್ತಿಲ್ಲ, ನೀವು ವಿಪಕ್ಷವನ್ನ ಕಟ್ಟಿ ಹಾಕ್ತಾ ಇದ್ದೀರಿ, ನೀವು ಸರ್ಕಾರದ ಪರ ಇದ್ದೀರಿ, ಮೋದಿ ಪರ ಇದ್ದೀರಿ, ಏಕಪಕ್ಷೀಯವಾಗಿ ನಡ್ಕೊಳ್ತಿದ್ದೀರಿ ಅನ್ನುವಂತಹ ಆರೋಪಗಳನ್ನ ಕಾಂಗ್ರೆಸ್ಸಿನ ಎಂಪಿಗಳು ಜೋರಾಗಿ ಓಂ ಪ್ರಕಾಶ್ ಅವರ ಮೇಲೆ ಮಾಡಿದ್ರು. ಅಲ್ಲಿ ಒಂದಷ್ಟು ವಾಗ್ವಾದ ಆಯ್ತು. ಆ ವಾಗ್ವಾದವನ್ನೇ ಉಲ್ಲೇಖಿಸಿದ್ದು ಕಿರಣ್ ರಿಜಿಜು. ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಕಿರಣ್ ರಿಜಿಜು ಏನ್ ಮಾಡಿದ್ರು, ಹೊರಗಡೆ ಬಂದು ಪತ್ರಕರ್ತರ ಮುಂದೆ ಒಂದು ವಿಚಾರ ಹೇಳಿದ್ರು. ಕಾಂಗ್ರೆಸ್ಸಿನ ಎಂಪಿಗಳು ಓಂ ಬಿರ್ಲಾ ಅವರನ್ನ ಕೆಟ್ಟ ಪದಗಳನ್ನು ಸಹ ಬಳಸಿ ಟೀಕೆ ಮಾಡಿದ್ದಾರೆ ಅಂತ. ಸೊ ಆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಓಂ ಬಿರ್ಲಾ ವಿರುದ್ಧ ಅನ್ನೋ ಮಾತುಗಳಿದೆಯಲ್ಲ, ಅದನ್ನೇ ಇವನು ಕರ್ಣಿ ಸೇನಾ ಮತ್ತು ಬಿಜೆಪಿ ನಾಯಕ ಅಂತ ಕರೆಸ್ಕೊಳ್ಳುವಂತಹ ರಾಜ್ ಸಿಂಗ್ ಅಮೇರಾ ಅನ್ನುವಂಥವನು ತನ್ನ ವಿಡಿಯೋದಲ್ಲಿ ಉಲ್ಲೇಖಿಸಿರೋದು. ಓಂ ಬಿರ್ಲಾ ನಮ್ಮ ಸಮುದಾಯದವನು, ಓಂ ಬಿರ್ಲಾ ವಿರುದ್ಧ ಅವಾಚ್ಯ ಶಬ್ದಗಳು ಬಳಸಿದ್ದಾರೆ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಹಾಗಾಗಿ ಆ 25 ಎಂಪಿಗಳಿಗೆ ಗುಂಡು ಹೊಡಿಬೇಕಾಗತ್ತೆ, ತಕ್ಷಣ ಬಂಧಿಸ್ಬಿಡಿ, ಇಲ್ಲಾಂದ್ರೆ ನಾವು ಗುಂಡು ಹೊಡೆಯೋದಕ್ಕೆ ಹೇಸೋದಿಲ್ಲ. ಜೊತೆಗೆ ಅವರ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿಯನ್ನು ಸಹ ಗುಂಡು ಹೊಡೆದು ಕೊಂದು ಬಿಡ್ತೀವಿ ಅಂತ. ಸೊ ಈ ರೀತಿಯಾಗಿ ದೇಶದ ವಿಪಕ್ಷ ನಾಯಕನಿಗೆ ಬಹಿರಂಗವಾಗಿ ಗುಂಡು ಹೊಡೆದು ಸಾಯಿಸ್ತೀನಿ ಅಂತ ಹೇಳ್ಕೊಂಡು ಓಡಾಡುವಷ್ಟು ಈ ಸಂಘಿ ಗೂಂಡಾಗಳಿಗೆ ಧೈರ್ಯ ಬಂದಿದೆ. ಯಾಕೆ? ಇಂಥದ್ದೇ ಮನಸ್ಥಿತಿಯ ಸರ್ಕಾರ ಮೇಲಿದೆ, ಇವರಿಗೆ ಸಪೋರ್ಟ್ ಮಾಡುವಂತಹ ಸರ್ಕಾರ ಮೇಲಿದೆ ಅನ್ನೋ ಧೈರ್ಯ ಇವರಿಗೆ. ನಿಜವಾಗ್ಲೂ ಆ ಸರ್ಕಾರ ಇದನ್ನ ಬೆಂಬಲಿಸೋದಿಲ್ಲ ಅನ್ನೋದಾದ್ರೆ ಆ ವಿಡಿಯೋ ಮಾಡಿದವನನ್ನ ಎಡೆಮುರಿ ಕಟ್ಟಬೇಕು. ರಾಜಕೀಯ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಗೆ ಕೊಲೆ ಮಾಡ್ತೀನಿ ಅಂತ ಅವನಾದ್ರೂ ಬೆದರಿಕೆ ಹಾಕಿದ್ರೆ ಸರ್ಕಾರ ನೋಡ್ತಾ ಇದೆ ಅಂದ್ರೆ ಏನರ್ಥ ಆಗುತ್ತೆ? ಅವನ ಮಾತುಗಳಿಗೆ ಸರ್ಕಾರದ ಪರೋಕ್ಷ ಬೆಂಬಲ ಇದ್ದಂಗೆ ಆಗುತ್ತೆ. ಇಲ್ಲ, ನಾವು ಬೆಂಬಲಿಸಲ್ಲ ಇಂಥದ್ದನ್ನ ಅನ್ನೋದಾದ್ರೆ ಅವನನ್ನ ಎಡೆಮುರಿ ಕಟ್ಟಬೇಕೀಗ ಮೋದಿ ಸರ್ಕಾರ. ಯಾವ ಜಾಗದಿಂದ ಮಾಡಿದಾನೆ, ಯಾವ ರಾಜ್ಯದ ಪೊಲೀಸರು ಹಿಡಿಬೇಕು ಅದೆಲ್ಲ ನೋಡ್ಬೇಕು. ವಿಡಿಯೋ ಇರೋದ್ರಿಂದ ಈಸಿಯಾಗಿ ಗೊತ್ತಾಗುತ್ತೆ. IP ಅಡ್ರೆಸ್ ಏನೇನೋ ತೆಗೆದ್ರೆ ಅವನು ಎಲ್ಲಿ ಕೂತಿದ್ದ, ಯಾವ ಸಿಸ್ಟಮ್ ಇಂದ ಮಾಡಿದಾನೆ, ಯಾವ ಮೊಬೈಲ್ ಇಂದ ಮಾಡಿದಾನೆ, ಎಲ್ಲ ಹೊರಗಡೆ ಬರುತ್ತೆ. ಬಟ್ ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ, ರಾಜಕೀಯ ಲಾಭಕ್ಕಾಗಿ ವಿಪಕ್ಷಗಳ ವಿರುದ್ಧ ಜನರು ರೊಚ್ಚಿಗೇಳೋ ರೀತಿಯಲ್ಲಿ ಹೇಳಿಕೆ ಕೊಡೋದಿದೆಯಲ್ಲ, ಅದನ್ನ ಮೋದಿ ಸರ್ಕಾರದ ಮಂತ್ರಿಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಕಿರಣ್ ರಿಜಿಜು ಅದನ್ನೇ ಮಾಡಿದ್ದು, ಅದರ ವಿಡಿಯೋನೇ ಇದೆ. ಅದೆಲ್ಲೂ ಸಹ ಕೆಟ್ಟ ಪದಗಳನ್ನು ಬಳಸಿದಂಥದ್ದಿಲ್ಲ. ಓಂ ಬಿರ್ಲಾ ಮತ್ತು ಕಾಂಗ್ರೆಸ್ ಎಂಪಿಗಳ ನಡುವೆ ನಡೀತಿರುವ ವಾಗ್ವಾದದ ವಿಡಿಯೋ ಇದೆ. ಅದರಲ್ಲಿ ಯಾರೂ ಸಹ ಕೆಟ್ಟ ಪದಗಳನ್ನು ಬಳಸಿದಂಗೆ ಎಲ್ಲೂ ಕಾಣಿಸಿಲ್ಲ ವಿಡಿಯೋದಲ್ಲಿ. ಆದರೂ ಕಿರಣ್ ರಿಜಿಜು ರಾಜಕೀಯ ಲಾಭಕ್ಕೆ, ವಿಪಕ್ಷಗಳನ್ನ ಟೀಕೆ ಮಾಡೋದಕ್ಕೆ ಓಂ ಬಿರ್ಲಾಗೆ ಕೆಟ್ಟ ಮಾತುಗಳಲ್ಲಿ ಬೈದ್ಬಿಟ್ರು ಅಂತ ಹೇಳ್ಬಿಟ್ರು. ಅದು ಇಂತಹ ಪುಡಿ ರೌಡಿಗಳಿಗೂ ಒಂದು ಅವಕಾಶ ಮಾಡಿಕೊಡ್ತು. ಈಗ ಈ ಪುಡಿ ರೌಡಿ ವಿಪಕ್ಷ ನಾಯಕನನ್ನ ಕೊಂದು ಬಿಡ್ತೀನಿ, ಗುಂಡಿಟ್ಟು ಕೊಲ್ತೀನಿ ಅಂತ ಹೇಳೋ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ. ಸೊ ಈಗ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆನೆ ಈ ಸರ್ಕಾರದ ಮನಸ್ಥಿತಿ ಅದೇನಾ ಬೇರೆನಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ಸೊ ವಿ ವಿಲ್ ವೇಟ್, ಏನ್ ಮಾಡುತ್ತೆ ಈ ಸರ್ಕಾರ ಅವನನ್ನ ಅಂತ, ಆನಂತರ ಮುಂದಿನ ವಿಚಾರ. ಸೊ ಇದಿಷ್ಟು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ 25 ಎಂಪಿಗಳನ್ನ ಗುಂಡಿಟ್ಟು ಕೊಲ್ತೀನಿ ಅಂತ ಒಬ್ಬ ವಿಡಿಯೋ ಮಾಡಿ ನೇರ ಹೇಳಿರುವಂತಹ ಪ್ರಕರಣದ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.